ವೀಕ್ಷಕರೇ ನಮಸ್ಕಾರ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಡಾಕ್ಟರ್ BM ಹೆಗ್ಡೆ ಪೀಪಲ್ಸ್ ಡಾಕ್ಟರ್ ಅಂತಾನೆ ಹೆಸರು ಮಾಡಿರೋ ಡಾಕ್ಟರ್ BM ಹೆಗ್ಡೆ ಮೂಲತಃ ಉಡುಪಿ ಜಿಲ್ಲೆಯ ಬೆಳ್ಳೆ ಗ್ರಾಮದವರು. ಮದ್ರಾಸ್ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಶಿಕ್ಷಣ ಪದವಿ ಪಡೆದ ಡಾಕ್ಟರ್ ಹೆಗ್ಡೆ ಲಖನೌ ಯೂನಿವರ್ಸಿಟಿಯಲ್ಲಿ MD ಮುಗಿಸಿದ್ರು. ಬಳಿಕ ಲಂಡನ್ ಮತ್ತು ಡೂಬ್ಲಿನ್ನಲ್ಲಿ ಉನ್ನತ ಶಿಕ್ಷಣ ಪಡೆದು ಭಾರತದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಹೆಗ್ಡೆ ಮಣಿಪಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದವರು. ಡಾಕ್ಟರ್ BC ರಾಯ್ ಪ್ರಶಸ್ತಿ ಪಡೆದಿರೋ ಹೆಗ್ಡೆಯವರಿಗೆ ಭಾರತ ಸರ್ಕಾರ 2010ರಲ್ಲಿ ಪದ್ಮಭೂಷಣ ನೀಡಿ ಗೌರವಿಸಿತ್ತು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಪುಸ್ತಕಗಳನ್ನು ಹಾಗೂ ವೈದ್ಯಶಾಸ್ತ್ರದ ಬಗೆಗಿನ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರೋ ಬೆಳ್ಳೆ ಮುನಪ್ಪ ಹೆಗ್ಡೆ ಅವರ ಹೆಸರು ವಿದೇಶಗಳಲ್ಲೂ ಸಾಕಷ್ಟು ಪ್ರಖ್ಯಾತಿ ಪಡೆದಿದೆ. ಜನಸಾಮಾನ್ಯರ ವೈದ್ಯ ಅನ್ನೋ ಖ್ಯಾತಿ ಪಡೆದಿರೋ ಡಾಕ್ಟರ್ ಹೆಗ್ಡೆ ಕೇವಲ ಮನುಷ್ಯರ ರೋಗಗಳನ್ನಷ್ಟೇ ಅಲ್ಲ, ವೈದ್ಯಕೀಯ ಕ್ಷೇತ್ರಕ್ಕೆ ಅಂಟಿದ ಹಣ ಮಾಡುವ ರೋಗದ ವಿರುದ್ಧ ಆರಂಭದಿಂದಲೂ ದನಿ ಎತ್ತುತ್ತಲೇ ಬಂದವರು. ತಮ್ಮ ಪ್ರಖರ ಮಾತುಗಳ ಮೂಲಕ ಜನಜಾಗೃತಿ ಮೂಡಿಸುತ್ತಾ ಬಂದಿರುವ ಡಾಕ್ಟರ್ BM ಹೆಗ್ಡೆ ಇನ್ಮುಂದೆ ಪ್ರತಿ ವಾರ ಸರಳ ಜೀವನ ವಾಹಿನಿಯ ವೀಕ್ಷಕರಿಗೆ ಔಷಧ ರಹಿತ ಚಿಕಿತ್ಸೆಯ ಸರಳ ವಿಧಾನಗಳನ್ನು ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ಬಗ್ಗೆ ಮಾತಾಡ್ತಿದ್ವಿ. ಅದರ ಸಾಧಕ ಬಾಧಕಗಳು, ಎಷ್ಟು ಮಟ್ಟಿಗೆ ಅದು ಒಬ್ಬ ಶ್ರೀಸಾಮಾನ್ಯನಿಗೆ ತನ್ನ ಆರೋಗ್ಯದ ಒಳಿತಿಗಾಗಿ ಅಂದರೆ ಸ್ವಾಸ್ಥ್ಯ ಸಂರಕ್ಷಣೆಯ ದೃಷ್ಟಿಕೋನದಲ್ಲಿ ಅಥವಾ ಸಮಸ್ಯೆಯ ನಿವಾರಣೆ ದೃಷ್ಟಿಕೋನದಲ್ಲಿ ಅದು ಹೇಗೆಲ್ಲ ಕೆಲಸ ಮಾಡ್ಬೋದು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ನಾವು ಮಾತಾಡ್ತಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಪದ್ಮಭೂಷಣ ಜಗದ್ವಿಖ್ಯಾತರಾದಂತಹ ಫೇಮಸ್ ಕಾರ್ಡಿಯಾಲಜಿಸ್ಟ್ ಆಗಿರ್ತಕ್ಕಂತಹ ಪೀಪಲ್ಸ್ ಫಿಸಿಷಿಯನ್ ಅಂತಲೇ ಖ್ಯಾತಿ ಪಡೆತಕ್ಕಂಥ ಡಾಕ್ಟರ್ BM ಹೆಗ್ಡೆ ಅವರು. ಡಾಕ್ಟ್ರೇ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಪ್ರಸ್ತಾವನೆಯಲ್ಲಿ ನಾನು ಹೇಳ್ತಿದ್ದೆ, ಬೆಳ್ಳುಳ್ಳಿ ಅನೇಕ ಜನ ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ಸು, ಆಚಾರಕ್ಕೆ ಅಡಚಣೆ ಅಥವಾ ಕೆಟ್ಟ ವಾಸನೆ, ಕೆಲವೊಬ್ಬರು ಸಲ್ಫರು ತುಂಬ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಆಭ್ಯಂತರಿಕ ಒಳ್ಳೆಯದು, ಹೀಗೆ ಅನೇಕ ಮಿಶ್ರ ಭಾವನೆಗಳನ್ನು ಹೊಂದಿದ್ದಾರೆ. ತಾವು ಬೆಳ್ಳುಳ್ಳಿಯ ಬಗ್ಗೆ ಪ್ರಸ್ತಾವನೆಯಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಬೆಳ್ಳುಳ್ಳಿ ನಮ್ಮ ಹಳೆಯ ಸಂಪ್ರದಾಯದಲ್ಲಿ, ಭಾರತೀಯ ಪದ್ಧತಿಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ವಿಪರೀತ ಒಂದು ವಿಶೇಷ ಹೊಂದಿದಂಥ ಒಂದು ವಸ್ತು. ಬೆಳ್ಳುಳ್ಳಿಯಲ್ಲಿ ನಾನಾ ಥರದ ಔಷಧಿಗಳಿವೆ. ಆರೋಗ್ಯದ ದೃಷ್ಟಿಯಿಂದ ಬೆಳ್ಳುಳ್ಳಿ ಒಂದು ಬಹಳ ದೊಡ್ಡ ಔಷಧ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಬರೀ ಕಾಯಿಲೆಯನ್ನು ಗುಣ ಮಾಡಲಿಕ್ಕಲ್ಲ, ಕಾಯಿಲೆಯನ್ನು ಬರದ ಹಾಗೆ ಮಾಡಲಿಕ್ಕೆ ಕೂಡ ಪ್ರಿವೆನ್ಷನ್. ಬೆಳ್ಳುಳ್ಳಿ ಒಂದು ಬಹಳ ಉಪಕಾರಯುಕ್ತ ಔಷಧ. ಇದರಿಂದ ಏನಾದರೂ ಹಾಳಿದೆಯೇ ಅಂತ ಪ್ರಶ್ನೆ. ನನಗೆ ಒಂದು ವಿಚಾರ ಯಾಕೆ ಗೊತ್ತಿಲ್ಲ ಅಂದರೆ, ಕೆಲವರು ಮಡಿವಂತರಿದ್ದಾರೆ, ಅವರು ಬೆಳ್ಳುಳ್ಳಿ ತಿನ್ನೋದಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ತೆಕ್ಕೊಳ್ತೇನೆ, ಹಾಗಾಗಿ ನನಗೆ ಅದು ಹಾಳು ಅಂತ ಏನು ತೋರೋದಿಲ್ಲ. ನಾವು ಬೆಳ್ಳುಳ್ಳಿಯ ವಿಚಾರ ನಮಗಿಂತ ಹೆಚ್ಚು ಪಾಶ್ಚಾತ್ಯರು ಅದನ್ನು ಸಂಶೋಧನೆ ಮಾಡಿ ಕಂಡು ಹುಡುಕಿದ್ದಾರೆ. ನಾವೇನು ಮಾಡ್ತೇವೆ ಅಂದರೆ, ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅಂತ ನಮಗೆಲ್ಲ ಈ ಒಂದು ಭಾರತೀಯತೆ, ನಮ್ಮ ಭಾರತೀಯರಲ್ಲಿರ್ತಕ್ಕಂಥ ವಿಷಯಗಳು, ನಮ್ಮ ಸನಾತನ ಧರ್ಮ, ನಮ್ಮಲ್ಲಿರ್ತಕ್ಕಂಥ ಈ ಅದ್ಭುತವಾದ ವಿಸ್ಡಮ್, ಇದನ್ನೆಲ್ಲ ನಾವು ಬಹಳ ಕ್ಷುಲ್ಲಕವಾಗಿ ನೋಡ್ತೇವೆ. ಯಾಕೆಂದರೆ 250ರಿಂದ 300 ವರ್ಷದವರೆಗೆ ನಾವು ಪಾಶ್ಚಾತ್ಯರ ದಾಸ್ಯದಲ್ಲಿದ್ದೆವು. ಆ ದಾಸ್ಯ ಮನೋಭಾವ ಇನ್ನೂ ಬಿಟ್ಟು ಹೋಗಲಿಲ್ಲ. ಈಗ ಒಂದು 67-68 ವರ್ಷ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಇನ್ನೂ ನಮಗೆ ಈ ಇಂಟೆಲೆಕ್ಚುವಲ್ ಸ್ವಾತಂತ್ರ್ಯ ಸಿಕ್ಕಲಿಲ್ಲ. ಅದು ಮಾತ್ರ ಅಲ್ಲ, ನನ್ನ ಅಭಿಪ್ರಾಯದಲ್ಲಿ, ನಾನು ತಪ್ಪಿರ್ಬೋದು, ನಮ್ಮಲ್ಲಿ ಹೆಚ್ಚಿನವರು ಸ್ವಲ್ಪ ಕಲ್ತವರು, ಶಾಲೆಗೆ ಹೋದವರು, ಎಜುಕೇಟೆಡ್ ಅಂತ ನಾನು ಹೇಳೋದಿಲ್ಲ, ವಿದ್ಯೆ ಇದ್ದವರು ಅಂತ ಹೇಳೋದಿಲ್ಲ. ಯಾಕಂದರೆ ಅದಕ್ಕೆ ತುಂಬ ವ್ಯತ್ಯಾಸ ಉಂಟು. ವಿದ್ಯೆಗೆ ಮತ್ತು ಶಾಲೆಗೆ ಹೋಗೋದಕ್ಕೆ ವ್ಯತ್ಯಾಸ ಉಂಟು, ವಿದ್ಯೆಗೆ ಮತ್ತು ಡಿಗ್ರಿಗೆ ತುಂಬ ವ್ಯತ್ಯಾಸ ಉಂಟು. ಈ ಸ್ವಲ್ಪ ಡಿಗ್ರಿ ಇದ್ದವರು, ಅದರಲ್ಲೂ ಹೆಚ್ಚು ಡಿಗ್ರಿ ಆದರೆ ಮತ್ತೂ ಹೋಯಿತು, ಅವರು ಏನನ್ನು ಬೇಕಿದ್ರೆ ಅದು ಪಾಶ್ಚಾತ್ಯರಿಂದ ಬಂದರೆ ಮಾತ್ರ ಅದು ಸತ್ಯ, ನಮ್ಮಿಂದ ಬಂದರೆ ಅದಿಲ್ಲ. ಹಾಗಾಗಿ ಈಗ ಎಲ್ಲಿ ಇದನ್ನೆಲ್ಲ ರಿಸರ್ಚ್ ಮಾಡ್ತಾರೆ ಅಂದರೆ, ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಝೈಮಂಟ್ ಅಂತ ಅವರು ನಮ್ಮ ಬೆಳ್ಳುಳ್ಳಿ, ನಮ್ಮ ಶುಂಠಿ, ಇದರ ವಿಚಾರ ಎಲ್ಲ ಅವರು ರಿಸರ್ಚ್ ಮಾಡಿದ್ದನ್ನು. ಇಲ್ಲಿಂದ ತುಂಬ ರಿಸರ್ಚ್ ಉಂಟು, ಇಲ್ಲಿ ಯಾರು ಮಾಡೋದಿಲ್ಲ. ಇನ್ನು ಪಾಶ್ಚಾತ್ಯರಲ್ಲಿ ಒಂದು ವಿಚಾರ ಇದೆ, ನಮ್ಮಲ್ಲಿ ಏನಾದರೂ ಒಳ್ಳೆಯದಿದ್ದರೆ ಅದನ್ನು ಹೇಗಾದರೂ ಒಂದು ಕಂಡೆಮ್ ಮಾಡಬೇಕು. ಬೆಳ್ಳುಳ್ಳಿ ವಿಚಾರದಲ್ಲಿ 42 ಸ್ಟಡಿ ಮಾಡಿದ್ದಾರೆ ಗಾರ್ಲಿಕ್ ಪರ್ಲ್ಸ್ನ ಮೇಲೆ. 42 ಸ್ಟಡಿ ಮಾಡಿ ಎಲ್ಲ ಸ್ಟಡಿಯಿಂದ ಏನು ಗೊತ್ತಾಯಿತು ಅಂದರೆ, ಬೆಳ್ಳುಳ್ಳಿಗೂ ಆರೋಗ್ಯಕ್ಕೂ ಏನು ಸಂಬಂಧ ಇಲ್ಲ ಅಂತ. ಅದನ್ನು ಎಲ್ಲ ಸೇರಿಸಿ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಅಂತ ಒಂದು ಬಹಳ ಫೇಮಸ್ ಜರ್ನಲ್ ಉಂಟು ಇಂಗ್ಲೆಂಡ್ನಲ್ಲಿ, ಅದರ ಎಡಿಟರ್ ಒಬ್ಬ ಹೇಳಿದೆ,
ಫಿಯೋನಾ ಗಾಡ್ಲಿ ಅಂತ, ಅವಳೊಂದು ಎಡಿಟೋರಿಯಲ್ ಬರೆದ್ಲು. ಅದರ ಹೆಡ್ಡಿಂಗ್ ಏನು ಅಂದರೆ ಗಾರ್ಲಿಕ್ ಈಸ್ ಗುಡ್ ಫಾರ್ ಕುಕಿಂಗ್, ನಾಟ್ ಗುಡ್ ಫಾರ್ ಹೆಲ್ತ್ ಅಂತ. ಸೊ ನಾನೊಂದು ಲೆಟರ್ ಟು ದ ಎಡಿಟರ್ ಬರೆದೆ ಅವಳಿಗೆ, ಏನು ಅಂದರೆ ನೀನು ಗಾರ್ಲಿಕ್ಕಿನ ಮೇಲೆ ಎಲ್ಲಿಯೂ ಸ್ಟಡಿ ಮಾಡಲಿಲ್ಲ, ಈ 43 ಸ್ಟಡಿ ಕೂಡ ಗಾರ್ಲಿಕ್ಕಿನ ಮೇಲೆ ಮಾಡಲಿಲ್ಲ, ಗಾರ್ಲಿಕ್ ಪರ್ಲ್ನ ಮೇಲೆ ಮಾಡಿ. ಎಕ್ಸಾಕ್ಟ್ಸ್. ಅದಕ್ಕೆ ತುಂಬ ವ್ಯತ್ಯಾಸ ಉಂಟು. ಅದು ಎಲ್ಲ ಈ ನಿಸರ್ಗದಲ್ಲಿ ಏನು ಸಿಗ್ತದೆ ಅದನ್ನು ಹಾಗೇ ಉಪಯೋಗಿಸಿದ್ರೆ ಮಾತ್ರ ಅದರ ಲಾಭ ಸಿಗ್ತದೆ. ಅದನ್ನು ಚೇಂಜ್ ಮಾಡಿದರೆ ಹೋಯ್ತದು. ಅದು ಮಾತ್ರ ಅಲ್ಲ, ಗಾರ್ಲಿಕ್ ಪರ್ಲ್ ಆಗುವಾಗ ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ನೀವು ಮೊದಲಿಗೆ ಹೇಳಿದ್ರಿ ವಾಸನೆ ಬರ್ತದೆ ಅಂತ. ಇದು ವಾಸನೆ ಬರ್ತದೆ ಅಂತ ಹೇಳೋದು ಪಾಶ್ಚಾತ್ಯರಲ್ಲಿ ಬಹಳ ಒಂದು, ಅವರಿಗೆ ಎಲ್ಲದಕ್ಕೂ ಸೆಂಟ್ ಬೇಕು. ಸ್ನಾನ ಮಾಡಿದ್ರೆ ತೊಂದರೆ ಇಲ್ಲ, ಸೆಂಟ್ ಹಾಕಬೇಕು. ಆ ವಾಸನೆ ಬರ್ತದೆ ಅಂತ ಹೇಳುವ ಒಂದಕ್ಕಾಗಿ ಅದರಲ್ಲಿರ್ತಕ್ಕಂಥ SH ಗ್ರೂಪ್, ಸಲ್ಫೈಡ್ರಲ್ ಗ್ರೂಪ್ ತೆಗೆದ್ರೆ, ಕೆಮಿಕಲಿ ತೆಗಿತಾರೆ. ಒಂದು ವಿಷಯದಲ್ಲಿ ಏನಾದರೂ ನಾವು ತೆಗೆದ್ರೆ ಅದು ಆ ವಿಷಯ ಆಗೋದಿಲ್ಲ, ಅದರಿಂದ ಅದನ್ನು ತೆಗೆದು ಕೂಡಲೇ ಅದು ಹಾಳಾಯಿತು. ಸೊ ಗಾರ್ಲಿಕ್ ಪರ್ಲ್ಸ್ನಲ್ಲಿ ಗಾರ್ಲಿಕ್ ಇಲ್ಲ, ಗಾರ್ಲಿಕ್ ಮೈನಸ್ SH ಗ್ರೂಪ್ ಅಂದರೆ ಅದು ಗಾರ್ಲಿಕ್ ಅಲ್ಲ. ಇದು 43 ಸ್ಟಡಿಗೆ ಯೂಸ್ ಮಾಡಿದ್ದನ್ನು ಮಾತ್ರ. ಸೊ ಗಾರ್ಲಿಕ್ನಲ್ಲಿ ನೀವೇನು ಮಾಡಲಿಲ್ಲ, ಹಾಗಾಗಿ ನಿನ್ನ ಎಡಿಟೋರಿಯಲ್ ತಪ್ಪು ಅಂತ ಬರೆದೆ ನಾನು. ಅದನ್ನು ಅವಳು ಪಬ್ಲಿಷ್ ಮಾಡಿದ್ದಾಳೆ. ಅದರ ನಂತರ ನಾನು ಗಾರ್ಲಿಕ್ನ ವಿಷಯದಲ್ಲಿ ನಾನು ಬರೆದೆ, ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಈ ಗಾರ್ಲಿಕ್ಕಿಗೆ ಏನಾಗಬೇಕು ಅಂದರೆ, ಗಾರ್ಲಿಕ್ಕಿನಲ್ಲಿ ಒಂದು ದೊಡ್ಡ ಔಷಧಿ ಉಂಟು, ಅದಕ್ಕೆ ಹೆಸರು ಆ್ಯಲನೀನ್ ಅಂತ. ಈ ಆ್ಯಲನೀನ್ ಹಾಗೇ ಉಪಯೋಗ ಮಾಡಿದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನೀವು ಗಾರ್ಲಿಕ್ಕನ್ನು ನುಂಗಿದರೆ ಅಥವಾ ಆಹಾರಕ್ಕೆ ಹಾಕಿದರೆ ಅಥವಾ ಅದನ್ನು ಕುದಿಸಿದರೆ, ಬೇಯಿಸಿದರೆ ಆದರೆ ಅಷ್ಟು ಇಫೆಕ್ಟ್ ಇಲ್ಲ. ಗಾರ್ಲಿಕ್ ನಿಜವಾಗಿ ಗಾರ್ಲಿಕ್ ಆಗಿ ನಮಗೆ ಸಿಕ್ಕಬೇಕಾದ್ರೆ, ಔಷಧಿಯಾಗಿ ಸಿಕ್ಕಬೇಕಾದ್ರೆ ಅದನ್ನು ಬಾಯಲ್ಲಿ ತಿನ್ನಬೇಕು, ಅಗದು ತಿನ್ನಬೇಕು. ಅಗಿಯುವಾಗ ನಿಮ್ಮ ಬಾಯಲ್ಲಿ ಇರತಕ್ಕಂಥ ಜೊಲ್ಲು ರಸದ ಟ್ರಿಪ್ಸಿನ್ ಅದರೊಟ್ಟಿಗೆ ಸೇರಿ ಆ ಆ್ಯಲಿಸೀನ್ ಆಗ್ತದೆ. ಆ ಆ್ಯಲಿಸೀನ್ ಬಹಳ ಪವರ್ಫುಲ್ ಔಷಧ. ಎಷ್ಟು ಪವರ್ಫುಲ್ ಔಷಧ ಅಂದರೆ ಈ ಆ್ಯಲಿಸೀನು, ಇದೊಂದು ದೊಡ್ಡ ಮಹಾ ಆ್ಯಂಟಿಬಯೋಟಿಕ್. ಎಷ್ಟೋ ಕ್ರಿಮಿಗಳನ್ನು, ಎಷ್ಟೋ ವೈರಸ್ಗಳನ್ನು ಕೊಂದು ಹಾಕ್ತದೆ. ಇದು ಇದಕ್ಕೆ ಮದ್ದು. ಅದು ಮಾತ್ರ ಅಲ್ಲ, ಅದರ ಪ್ರಿವೆಂಟಿವ್. ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಇದು ಆ್ಯಂಟಿಬಯೋಟಿಕ್ನ ಹಾಗಲ್ಲ. ಆ್ಯಂಟಿಬಯೋಟಿಕ್ ಏನು ಮಾಡ್ತದೆ, ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಕೊಂದು ಹಾಕ್ತದೆ. ಗಾರ್ಲಿಕ್ ಹಾಗೆ ಮಾಡೋದಿಲ್ಲ. ಯಾವುದೆಲ್ಲ ಕೆಟ್ಟ ಕ್ರಿಮಿಗಳಿವೆ ಅವುಗಳನ್ನು ಮಾತ್ರ ಕೊಲ್ತದೆ, ಯಾವುದು ಒಳ್ಳೆದಿದೆ ಅದನ್ನು ಪ್ರಿಸರ್ವ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಬಾಯಲ್ಲಿ ಸಾಧಾರಣ 100,000 ಮಿಲಿಯನ್ ಜರ್ಮ್ಸ್ ಇದೆ. ಈ ಜರ್ಮ್ಸ್ ಇಲ್ಲದಿದ್ದರೆ ನಿಮ್ಮ ಬಾಯಿ ಹಾಳಾಗ್ತದೆ, ಮರುದಿವಸ ಅದರಲ್ಲಿ ಬಾಯಲ್ಲೆಲ್ಲ ಹುಣ್ಣಾಗ್ತದೆ. ಈ ಜರ್ಮ್ಸ್ ಬಹಳ ಅಗತ್ಯ. ಈ ಆ್ಯಂಟಿಬಯೋಟಿಕ್ಸ್ ನೀವು ತಗೊಂಡ್ರೆ ದಿವಸ ಆಗಲು ಸ್ವಲ್ಪ ಸಮಯದ ನಂತರ ಬಾಯಲ್ಲಿ ಹುಣ್ಣಾಗ್ಲಿಕ್ಕೆ ಶುರುವಾಗ್ತದೆ. ಅಥವಾ ನೀವು ಯಾವುದಾದ್ರೂ ಔಷಧಿ, ನಮ್ಮ ಪಾಶ್ಚಾತ್ಯ ಔಷಧಿಗಳನ್ನು ತಗೊಂಡ್ರೆ ಬಾಯಲ್ಲಿ ಹುಣ್ಣಾಗ್ತದೆ, ಯಾಕಂದರೆ ಬೇಕಾದ ಕ್ರಿಮಿಗಳೆಲ್ಲ ಸತ್ತು ಹೋಗ್ತವೆ. ಈಗ ನೋಡಿ, ನಿಮಗೆ ಬಾಯಿಗೂ ಒಳಗಿಗೂ ಹೊರಗಿಗೂ ಏನು ವ್ಯತ್ಯಾಸ ಹೇಳ್ತೀನಿ. ನಿಮ್ಮ ಕೈಯಲ್ಲಿ ಒಂದು ಗಾಯ ಆದರೆ ಅದಕ್ಕೆ 1 ವಾರ 2 ವಾರ ಆಗ್ತದೆ ಒಣಗಲಿಕ್ಕೆ. ನಿಮ್ಮ ನಾಲಿಗೆಯನ್ನು ತುಂಡು ಮಾಡಿಕೊಳ್ಳಿ ನೀವು ಇವತ್ತು, ನಾಳೆ ಒಣಗ್ತದೆ. ನಿಜ. ಯಾಕೆ ಅಂದರೆ ಅಲ್ಲಿ ಬೇಕಾದಷ್ಟು ಔಷಧಿಗಳಿವೆ. ಈ ಔಷಧಿಗಳು ಯಾವುದು? ಕ್ರಿಮಿಗಳು. ನಮ್ಮ ದೊಡ್ಡ ಔಷಧಿ ಯಾವುದು? ಕ್ರಿಮಿಗಳು. ಈ ಕ್ರಿಮಿಗಳಿಂದ ಅಲ್ಲ, ಅವುಗಳಿಂದಲೇ ನಾವು ಜೀವನ ಮಾಡೋದು. ನಾವು ಬದುಕಿ ಉಳಿದದ್ದೇ ಕ್ರಿಮಿಗಳಿಂದ. ನಮ್ಮ ಬಾಯಿಯಿಂದ ಕುಂಡೆವರೆಗೆ 10⁻13 ಅಂದರೆ 100,000 ಬಿಲಿಯನ್ ಜರ್ಮ್ಸ್ ಇವೆ. ಈ ಜರ್ಮ್ಸ್ ಇಲ್ಲದಿದ್ದರೆ ನಾವು ಬದುಕುವುದಿಲ್ಲ. ಈ ಜರ್ಮ್ಸ್ ಬಹಳ ಅಗತ್ಯ. ನಮ್ಮ ಇಡೀ ಇಮ್ಯೂನ್ ಸಿಸ್ಟಮನ್ನು ನೋಡ್ತಾ ಇರೋದು ಈ ಜರ್ಮ್ಸ್. ಆದ್ದರಿಂದ ಆ ಒಳ್ಳೆಯ ಜರ್ಮ್ಸನ್ನು ಹಾಗೇ ಪ್ರಿಸರ್ವ್ ಮಾಡಿ, ಏನಾದರೂ ಕೆಟ್ಟ ಜರ್ಮ್ಸು ರೋಗ ಬರುತ್ತಾ ತರಿಸಿದರೆ ಅದನ್ನು ಕೊಲ್ಲುವ ಶಕ್ತಿ ಗಾರ್ಲಿಕ್ಗೆ ಮಾತ್ರ ಇದೆ. ಆದ್ದರಿಂದ ನೀವು ನಿಜವಾಗಿ ಡೈಲಿ ಗಾರ್ಲಿಕ್ ಯೂಸ್ ಮಾಡಿದರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, 4 ನಮೂನೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಉಂಟು. ಕಾಮನ್ ಕೋಲ್ಡ್, ಫೀವರಿಶ್ ಕೋಲ್ಡ್, ಸೋರ್ ಥ್ರೋಟ್, ಫ್ಲೂ ಲೈಕ್ ಇಲ್ನೆಸ್, ಇದೆಲ್ಲದಕ್ಕೂ ಇನ್ಸಿಡೆನ್ಸ್ ಬಹಳ ಕಡಿಮೆ ಆಗ್ತದೆ. ಒಂದು. ಎರಡನೇದು ಏನು ಅಂದರೆ, ಗಾರ್ಲಿಕ್ನಿಂದ ನಮ್ಮ ರಕ್ತ ಚಲಾವಣೆಗೆ ತುಂಬ ಒಂದು ಪ್ರೋತ್ಸಾಹ ಸಿಗ್ತದೆ. ರಕ್ತವನ್ನು ಬೇಕಾದೆಲ್ಲ ಎಲ್ಲಿ ಬೇಡ ಅಲ್ಲಿ ಹೆಪ್ಪು ಕಟ್ಟಿಗೆ ಬಿಡೋದಿಲ್ಲ ಅದು. ನಿಜ. ಎಲ್ಲಿವರೆಗೆ ಅಂದರೆ, ಇದು ಎಷ್ಟು ಪವರ್ಫುಲ್ ಅಂತ ನೋಡಿ. ನನ್ನ ಒಬ್ಬರು ಮಿತ್ರರಿದ್ದಾರೆ, ಅವರು ನ್ಯೂಜಿಲೆಂಡ್ನಲ್ಲಿ ಬಹಳ ದೊಡ್ಡ ಕಾರ್ಡಿಯಾಕ್ ಸರ್ಜನ್, ಸರ್ ಬ್ರಯನ್ ಬ್ಯಾರೆಟ್ ಬಾಯ್ಸ್ ಅಂತ. ಅವರು 60ರ ದಶಕದಲ್ಲಿ ನಾವು ಈ ಹಾರ್ಟಿನ ವ್ಯಾಲ್ವ್ ತೆಗೆದು, ಕವಾಟಗಳನ್ನು ತೆಗೆದು ಹೊಸ್ತು ಹಾಕುವಾಗ ಕ್ಲಾತ್ ಕವರ್ಡ್ ಕವಾಟ ಇತ್ತದು. ಅದರಲ್ಲಿ ಕೂಡಲೇ ಕ್ಲಾಟ್ ಆಗ್ತದೆ. ಅದಕ್ಕೆ ನಾವು ಪವರ್ಫುಲ್ ಆ್ಯಂಟಿ ಕ್ಲಾಟಿಂಗ್ ಡ್ರಗ್ಸ್ ಕೊಡಬೇಕು ನಮ್ಮ ಪಾಶ್ಚಾತ್ಯ ವಿಧಾನದಲ್ಲಿ. ಒಂದು ಏನು ಅಂದರೆ ಇಲಿಪಾಷಾಣ ಭಾಳ ಒಳ್ಳೆಯದು, ವಾರ್ಫರಿನ್. ಇದು ಇಲಿಪಾಷಾಣ ಸ್ವಲ್ಪ ಹೆಚ್ಚು ಕೊಟ್ಟರೆ ಅದು ಇಲಿ ಸತ್ತು ಹೋಗ್ತದೆ, ಸ್ವಲ್ಪ ಕಮ್ಮಿ ಮನುಷ್ಯನಿಗೆ ಕೊಟ್ಟರೆ ಅವನ ರಕ್ತ ತೆಳ್ಳಗಾಗ್ತದೆ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರಕ್ತಸ್ರಾವ ಆಗ್ತದೆ, ಸತ್ತು ಹೋಗ್ತಾನೆ ನಾವು. ಇದನ್ನೆಲ್ಲ ಕೊಡ್ತಾ ಇದ್ವಿ ನಾವು. ಯಾಕೆಂದರೆ ಅದನ್ನು, ಆದರೆ ಅವರು ಒಂದು ಅಬ್ಸರ್ವೇಷನ್ ಮಾಡಿದರು. ಅವರು ನ್ಯೂಜಿಲೆಂಡ್ನಲ್ಲಿ ಸಾಧಾರಣ ಈ ಪ್ಯಾಸಿಫಿಕ್ ಓಷನ್ನ ಇತ್ಲ ಕೆಳಗೆ ಸೌತ್ ಪ್ಯಾಸಿಫಿಕ್ನಲ್ಲಿ ಅವರಷ್ಟು ದೊಡ್ಡ ಸರ್ಜನ್ ಯಾರೂ ಇರಲಿಲ್ಲ. ಸೊ ಎಲ್ಲ ಈ ಸೌತ್ ಈಸ್ಟ್ ಏಷ್ಯಾದ ಜನ ಎಲ್ಲ ಆಪ್ರೇಷನ್ಗೆ ಅವ್ರ ಹತ್ರ ಹೋಗ್ತಾಯಿದ್ರು. ಆಕ್ಲೆಂಡ್ನಲ್ಲಿ ಗ್ರೀನ್ಲ್ಯಾಂಡ್ ಹಾಸ್ಪಿಟಲ್ ಅಂತ ಭಾಳ ದೊಡ್ಡ ಆಸ್ಪತ್ರೆ. ಅವರು ನನಗೊಂದು ಸಲ ಹೇಳ್ತಾಯಿದ್ರು, ನಾನು ವಾರ್ಫರೆಲ್ಲ ಕೊಡೋದಿಲ್ಲ ನನ್ನ ವಾಲ್ವ್ ರಿಪ್ಲೇಸ್ಮೆಂಟಿಗೆ ಅಂತ. 60ರ ದಶಕದಲ್ಲಿ ನನಗೆ ಮಾತಾಡೋದು, ಈಗಲ್ಲ. ಯಾಕೆ ಅಂತ ಕೇಳಿದೆ ನಾನು. ಇಲ್ಲ, ನಮ್ಮ ಹೆಚ್ಚಿನ ಪೇಷಂಟ್ಸ್ ಎಲ್ಲ ಏಷ್ಯನ್ಸು, ಅವರು ತುಂಬ ಗಾರ್ಲಿಕ್ ಮತ್ತು ಅನಿಯನ್ ತಿಂತಾರೆ.
ಆದ್ದರಿಂದ ಅವರಿಗೆ ರಕ್ತ ಹೆಪ್ಪುಗಟ್ಟುವುದೇ ಇಲ್ಲ. ಎಕ್ಸಲೆಂಟ್ ಡಾಕ್ಟರ್. ಈ ಚರ್ಚೆ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಸ್ನೇಹಿತರೆ, ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೀವಿ, ಕಾಯ್ತಾ ಇರಿ.